ಅವರು ಮೈಸೂರಿನಿಂದ ಕಡಲ ತಡಿಗೆ ಬಂದಿದ್ರು. ಮೋಜು ಮಸ್ತಿ ಮಾಡಿ ಖುಷಿಯಾಗಿರೋಣ ಅಂತ ಬಂದಿದ್ರು. ಆದ್ರೆ ಅದೊಂದು ಎಡವಟ್ಟಿನಿಂದ ದುರಂತ ಅಂತ್ಯ ಕಂಡಿದ್ದಾರೆ. ಕಡಲ ಚಲನೆಯ ಅರಿವು ಇಲ್ಲದೆ ಹುಚ್ಚಾಟ ನಡೆಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಉಡುಪಿಯಲ್ಲಿ ಪ್ರವಾಸಿಗರ ದೋಣಿ ದುರಂತ. ಇಬ್ಬರು ಸಮುದ್ರ ಪಾಲು, ಇಬ್ಬರ ಸ್ಥಿತಿ ಗಂಭೀರ. ಉಡುಪಿಯ ಮಲ್ಪೆ ವ್ಯಾಪ್ತಿಗೆ ಬರುವ ಕೋಡಿ ಬೆಂಗ್ರೆಯಲ್ಲಿರುವ ಡೆಲ್ಟಾ ಬೀಚ್ ವಿಶ್ವ ಪ್ರಸಿದ್ಧ. ಯೂಟ್ಯೂಬ್ನಲ್ಲಿ ಈ ಬೀಚ್ನ ವಿಡಿಯೋ ನೋಡಿದ್ರೆ ಭೂಲೋಕದ ಸ್ವರ್ಗದಂತೆ ಕಾಣಿಸುತ್ತೆ. ಇಲ್ಲಿ ಮೋಜು ಮಾಡಬೇಕು ಅಂತ ಬಂದ ಮೈಸೂರಿನ ಬಿಪಿಒ ಕಾಲ್ ಸೆಂಟರ್ 28 ಮಂದಿ ಪ್ರವಾಸಿಗರ ತಂಡ ಇದೀಗ ಕಣ್ಣೀರಿಡುತ್ತಾ ವಾಪಸ್ಸಾಗುವಂತಾಗಿದೆ. ಮಲ್ಪೆಯ ಡೆಲ್ಟಾ ಬೀಚ್ ಸಮೀಪ 2 ಪ್ರವಾಸಿ ಬೋಟುಗಳಲ್ಲಿ 28 ಮಂದಿ ಕಡಲಿಗೆ ಇಳಿದಿದ್ರು. ಎಲ್ಲಾ ಪ್ರವಾಸಿಗರಿಗೂ ಭದ್ರತೆಯ ದೃಷ್ಟಿಯಿಂದ ಲೈಫ್ ಜಾಕೆಟ್ ನೀಡಲಾಗಿತ್ತು. ಈ ಪೈಕಿ ಹಲವರು ಲೈಫ್ ಜಾಕೆಟ್ ಧರಿಸಿದ್ರೆ ಇನ್ನು ಕೆಲವರು ನೆಗ್ಲೆಕ್ಟ್ ಮಾಡಿ ಹಾಗೆಯೇ ಬೋಟ್ ಹತ್ತುತ್ತಾ ಇದ್ರಂತೆ. ಕಡಲಿನಲ್ಲಿ ಬೋಟ್ ಸಾಗ್ತಾ ಇದ್ದಂತೆ ಕೆಲ ಪ್ರವಾಸಿಗರ ಹುಚ್ಚಾಟ ಜೋರಾಗಿತ್ತು. ಕುಣಿಯೋದಕ್ಕೆ ಪ್ರಾರಂಭಿಸಿದ್ರು. ಇದರಿಂದ ನಿಯಂತ್ರಣ ತಪ್ಪಿದ ಬೋಟ್ ಮಗುಚಿ ಬಿದ್ದಿದೆ. ಬೋಟ್ ದಬಾಕೊಳ್ತಾ ಇದ್ದಂತೆ ತಕ್ಷಣ ಅಲರ್ಟ್ ಆದ ಸ್ಥಳೀಯರು ಇನ್ನೊಂದು ಬೋಟಿನ ಮೂಲಕ ಸ್ಥಳಕ್ಕೆ ತೆರಳಿ ನೀರಿನಲ್ಲಿ ಮುಳುಗಿದವರನ್ನ ಮೇಲಕ್ಕೆತ್ತಿದ್ದಾರೆ. ಹಲವು ಮಂದಿ ಲೈಫ್ ಜಾಕೆಟ್ ಧರಿಸಿದ್ದರಿಂದ ಸುಲಭವಾಗಿ ಮತ್ತೊಂದು ಬೋಟ್ಗೆ ಶಿಫ್ಟ್ ಮಾಡಲಾಯಿತು. ನೀರಿಗೆ ಬಿದ್ದ 14 ಮಂದಿಯ ಪೈಕಿ 4 ಗಂಭೀರ ಸ್ಥಿತಿಯಾಗಿದ್ದು, ಈ ಪೈಕಿ 22 ವರ್ಷದ ಶಂಕರಪ್ಪ, 23 ವರ್ಷದ ಸಿಂಧು ಆಸ್ಪತ್ರೆ ಸಾಗಿಸುವ ಮುನ್ನವೇ ಕೊನೆಯುಸಿರನ್ನ ಎಳೆದಿದ್ದಾರೆ. ಚಿಂತಾಜನಕ ಸ್ಥಿತಿಯಲ್ಲಿರುವ ಧರ್ಮರಾಜ್ ದಿಶಾಗೆ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ದುರಂತಕ್ಕೆ ಏನು ಕಾರಣ ಇಲ್ಲ. ಈ ಟೂರಿಸ್ಟ್ನವರು ಬಂದಿದ್ರಲ್ಲ, ಅವರ ನಿಯಂತ್ರಣ ಇರಲಿಲ್ಲ. ಅವರಿಗೆ ಅವನಂದ್ರೆ ಅವರು ಒಬ್ಬರ ಮೇಲೆ ಒಬ್ಬರು ಬಿತ್ಕೊಂಡು, ಈಗ ನಾವು ಗಾಡಿಯಲ್ಲಿ ಟೂ ವೀಲರ್ ಹೋಗುವಾಗ 2 ಜನ ಇದ್ದು 3 ಜನಕ್ಕೆ ಯಾರಾದ್ರೂ ಇದ್ರೆ ಅಂದ್ರೆ ಗಾಡಿಯಲ್ಲಿ ಇದ್ರೆ ಅಂದ್ರೆ ಒಬ್ಬರೊಬ್ರು ಕ್ರಾಸ್ ಹೋದ್ರೆ ಗಾಡಿ ಬ್ಯಾಲೆನ್ಸ್ ಕ್ರಾಸ್ ಹೋಗ್ತದೆ. ಇದು ಇವ್ರೇನ್ ಮಾಡಿದ್ರು, ಇವರು ಇದು ಎಂಜಾಯ್ ಮಾಡುವಾಗ ಇವರು ಬಿತ್ಕೊಂಡು ದೋಣಿಯನ್ನ ಪಲ್ಟಿಯಾಗ್ಲಿಕ್ಕೆ ಕಾರಣ ಆಯ್ತದೆ. ಇದೀಗ ಸರಿತಪ್ಪುಗಳ ಲೆಕ್ಕಾಚಾರ ಶುರುವಾಗಿದ್ದು, ಬೀಚ್ಗಳಲ್ಲಿ ಪ್ರವಾಸಿಗರನ್ನ ಸೂಕ್ತ ಭದ್ರತಾ ಕ್ರಮ ತೆಗೆದುಕೊಳ್ಳದೆ ಕಡಲಿಗಿಳಿಸುವ ಚಾಳಿ ಹೆಚ್ಚುತ್ತಾ ಇದೆ. ಆದರೆ ಈ ಪ್ರಕರಣದಲ್ಲಿ ಪ್ರವಾಸಿಗರ ನಿರ್ಲಕ್ಷ್ಯದಿಂದಲೇ ದುರ್ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಿದೆ. ಸಾಲು ರಜೆಗಳಿದ್ದ ಕಾರಣ ಸಾವಿರಾರು ಪ್ರವಾಸಿಗರು ಮೋಜು ಮಸ್ತಿ ಮಾಡುವುದಕ್ಕೆ ಕಡಲಿಗೆ ಬಂದಿದ್ದಾರೆ. ಜೀವನದಲ್ಲಿ ಮೊದಲ ಬಾರಿ ಸಮುದ್ರ ಕಂಡವರು ನದಿ ನೀರಿಗೂ ಸಮುದ್ರ ನೀರಿಗೂ ವ್ಯತ್ಯಾಸ ತಿಳಿಯದೆ ಹುಚ್ಚಾಟ ಮಾಡ್ತಿರ್ತಾರೆ. ಸರಿಯಾದ ಮಾಹಿತಿ ತಿಳಿದು ಕಡಲಿಗೆ ಮೈ ಉಡಿದ್ರೆ ಸೇಫ್, ಇಲ್ಲಾಂದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹರೀಶ್ ಪಾಲೆಚ್ಚ, ರಿಪಬ್ಲಿಕ್ ಕನ್ನಡ, ಉಡುಪಿ. ಅವರು ಮೈಸೂರಿನಿಂದ ಕಡಲ ತಡಿಗೆ ಬಂದಿದ್ರು. ಮೋಜು ಮಸ್ತಿ ಮಾಡಿ ಖುಷಿಯಾಗಿರೋಣ ಅಂತ ಬಂದಿದ್ರು. ಆದ್ರೆ ಅದೊಂದು ಎಡವಟ್ಟಿನಿಂದ ದುರಂತ ಅಂತ್ಯ ಕಂಡಿದ್ದಾರೆ. ಕಡಲ ಚಲನೆಯ ಅರಿವು ಇಲ್ಲದೆ ಹುಚ್ಚಾಟ ನಡೆಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಉಡುಪಿಯಲ್ಲಿ ಪ್ರವಾಸಿಗರ ದೋಣಿ ದುರಂತ. ಇಬ್ಬರು ಸಮುದ್ರ ಪಾಲು, ಇಬ್ಬರ ಸ್ಥಿತಿ ಗಂಭೀರ. ಉಡುಪಿಯ ಮಲ್ಪೆ ವ್ಯಾಪ್ತಿಗೆ ಬರುವ ಕೋಡಿ ಬೆಂಗ್ರೆಯಲ್ಲಿರುವ ಡೆಲ್ಟಾ ಬೀಚ್ ವಿಶ್ವ ಪ್ರಸಿದ್ಧ. ಯೂಟ್ಯೂಬ್ನಲ್ಲಿ ಈ ಬೀಚ್ನ ವಿಡಿಯೋ ನೋಡಿದ್ರೆ ಭೂಲೋಕದ ಸ್ವರ್ಗದಂತೆ ಕಾಣಿಸುತ್ತೆ. ಇಲ್ಲಿ ಮೋಜು ಮಾಡಬೇಕು ಅಂತ ಬಂದ ಮೈಸೂರಿನ ಬಿಪಿಒ ಕಾಲ್ ಸೆಂಟರ್ 28 ಮಂದಿ ಪ್ರವಾಸಿಗರ ತಂಡ ಇದೀಗ ಕಣ್ಣೀರಿಡುತ್ತಾ ವಾಪಸ್ಸಾಗುವಂತಾಗಿದೆ. ಮಲ್ಪೆಯ ಡೆಲ್ಟಾ ಬೀಚ್ ಸಮೀಪ 2 ಪ್ರವಾಸಿ ಬೋಟುಗಳಲ್ಲಿ 28 ಮಂದಿ ಕಡಲಿಗೆ ಇಳಿದಿದ್ರು. ಎಲ್ಲಾ ಪ್ರವಾಸಿಗರಿಗೂ ಭದ್ರತೆಯ ದೃಷ್ಟಿಯಿಂದ ಲೈಫ್ ಜಾಕೆಟ್ ನೀಡಲಾಗಿತ್ತು. ಈ ಪೈಕಿ ಹಲವರು ಲೈಫ್ ಜಾಕೆಟ್ ಧರಿಸಿದ್ರೆ ಇನ್ನು ಕೆಲವರು ನೆಗ್ಲೆಕ್ಟ್ ಮಾಡಿ ಹಾಗೆಯೇ ಬೋಟ್ ಹತ್ತುತ್ತಾ ಇದ್ರಂತೆ. ಕಡಲಿನಲ್ಲಿ ಬೋಟ್ ಸಾಗ್ತಾ ಇದ್ದಂತೆ ಕೆಲ ಪ್ರವಾಸಿಗರ ಹುಚ್ಚಾಟ ಜೋರಾಗಿತ್ತು. ಕುಣಿಯೋದಕ್ಕೆ ಪ್ರಾರಂಭಿಸಿದ್ರು. ಇದರಿಂದ ನಿಯಂತ್ರಣ ತಪ್ಪಿದ ಬೋಟ್ ಮಗುಚಿ ಬಿದ್ದಿದೆ.
ಬೋಟ್ ದಬಾಕೊಳ್ತಾ ಇದ್ದಂತೆ ತಕ್ಷಣ ಅಲರ್ಟ್ ಆದ ಸ್ಥಳೀಯರು ಇನ್ನೊಂದು ಬೋಟಿನ ಮೂಲಕ ಸ್ಥಳಕ್ಕೆ ತೆರಳಿ ನೀರಿನಲ್ಲಿ ಮುಳುಗಿದವರನ್ನ ಮೇಲಕ್ಕೆತ್ತಿದ್ದಾರೆ. ಹಲವು ಮಂದಿ ಲೈಫ್ ಜಾಕೆಟ್ ಧರಿಸಿದ್ದರಿಂದ ಸುಲಭವಾಗಿ ಮತ್ತೊಂದು ಬೋಟ್ಗೆ ಶಿಫ್ಟ್ ಮಾಡಲಾಯಿತು. ನೀರಿಗೆ ಬಿದ್ದ 14 ಮಂದಿಯ ಪೈಕಿ 4 ಗಂಭೀರ ಸ್ಥಿತಿಯಾಗಿದ್ದು, ಈ ಪೈಕಿ 22 ವರ್ಷದ ಶಂಕರಪ್ಪ, 23 ವರ್ಷದ ಸಿಂಧು ಆಸ್ಪತ್ರೆ ಸಾಗಿಸುವ ಮುನ್ನವೇ ಕೊನೆಯುಸಿರನ್ನ ಎಳೆದಿದ್ದಾರೆ. ಚಿಂತಾಜನಕ ಸ್ಥಿತಿಯಲ್ಲಿರುವ ಧರ್ಮರಾಜ್ ದಿಶಾಗೆ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ದುರಂತಕ್ಕೆ ಏನು ಕಾರಣ ಇಲ್ಲ. ಈ ಟೂರಿಸ್ಟ್ನವರು ಬಂದಿದ್ರಲ್ಲ ಅವರ ನಿಯಂತ್ರಣ ಇರಲಿಲ್ಲ ಅವರಿಗೆ. ಅವನಂದ್ರೆ ಅವರು ಒಬ್ಬರ ಮೇಲೆ ಒಬ್ಬರು ಬಿತ್ಕೊಂಡು, ಈಗ ನಾವು ಗಾಡಿಯಲ್ಲಿ ಟೂ ವೀಲರ್ ಹೋಗುವಾಗ 2 ಜನ ಇದ್ದು 3 ಜನಕ್ಕೆ ಯಾರಾದ್ರೂ ಇದ್ರೆ ಅಂದ್ರೆ ಗಾಡಿಯಲ್ಲಿ ಇದ್ರೆ ಅಂದ್ರೆ ಒಬ್ಬರೊಬ್ರು ಕ್ರಾಸ್ ಹೋದ್ರೆ ಗಾಡಿ ಬ್ಯಾಲೆನ್ಸ್ ಕ್ರಾಸ್ ಹೋಗ್ತದೆ. ಇದು ಇವ್ರು ಏನ್ ಮಾಡಿದ್ರು, ಇವರು ಇದು ಎಂಜಾಯ್ ಮಾಡುವಾಗ ಇವರು ಬಿತ್ಕೊಂಡು ದೋಣಿನ ಪಲ್ಟಿ ಆಗ್ಲಿಕ್ಕೆ ಕಾರಣ ಆಯ್ತದೆ. ಇದೀಗ ಸರಿತಪ್ಪುಗಳ ಲೆಕ್ಕಾಚಾರ ಶುರುವಾಗಿದ್ದು, ಬೀಚ್ಗಳಲ್ಲಿ ಪ್ರವಾಸಿಗರನ್ನ ಸೂಕ್ತ ಭದ್ರತಾ ಕ್ರಮ ತೆಗೆದುಕೊಳ್ಳದೆ ಕಡಲಿಗಿಳಿಸುವ ಚಾಳಿ ಹೆಚ್ಚುತ್ತಾ ಇದೆ. ಆದರೆ ಈ ಪ್ರಕರಣದಲ್ಲಿ ಪ್ರವಾಸಿಗರ ನಿರ್ಲಕ್ಷ್ಯದಿಂದಲೇ ದುರ್ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಿದೆ. ಸಾಲು ರಜೆಗಳಿದ್ದ ಕಾರಣ ಸಾವಿರಾರು ಪ್ರವಾಸಿಗರು ಮೋಜು ಮಸ್ತಿ ಮಾಡುವುದಕ್ಕೆ ಕಡಲಿಗೆ ಬಂದಿದ್ದಾರೆ. ಜೀವನದಲ್ಲಿ ಮೊದಲ ಬಾರಿ ಸಮುದ್ರ ಕಂಡವರು ನದಿ ನೀರಿಗೂ ಸಮುದ್ರ ನೀರಿಗೂ ವ್ಯತ್ಯಾಸ ತಿಳಿಯದೆ ಹುಚ್ಚಾಟ ಮಾಡ್ತಿರ್ತಾರೆ. ಸರಿಯಾದ ಮಾಹಿತಿ ತಿಳಿದು ಕಡಲಿಗೆ ಮೈ ಉಡಿದ್ರೆ ಸೇಫ್, ಇಲ್ಲಾಂದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹರೀಶ್ ಪಾಲೆಚ್ಚ, ರಿಪಬ್ಲಿಕ್ ಕನ್ನಡ, ಉಡುಪಿ. ಅವರು ಮೈಸೂರಿನಿಂದ ಕಡಲ ತಡಿಗೆ ಬಂದಿದ್ರು. ಮೋಜು ಮಸ್ತಿ ಮಾಡಿ ಖುಷಿಯಾಗಿರೋಣ ಅಂತ ಬಂದಿದ್ರು. ಆದ್ರೆ ಅದೊಂದು ಎಡವಟ್ಟಿನಿಂದ ದುರಂತ ಅಂತ್ಯ ಕಂಡಿದ್ದಾರೆ. ಕಡಲ ಚಲನೆಯ ಅರಿವು ಇಲ್ಲದೆ ಹುಚ್ಚಾಟ ನಡೆಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಉಡುಪಿಯಲ್ಲಿ ಪ್ರವಾಸಿಗರ ದೋಣಿ ದುರಂತ. ಇಬ್ಬರು ಸಮುದ್ರ ಪಾಲು, ಇಬ್ಬರ ಸ್ಥಿತಿ ಗಂಭೀರ. ಉಡುಪಿಯ ಮಲ್ಪೆ ವ್ಯಾಪ್ತಿಗೆ ಬರುವ ಕೋಡಿ ಬೆಂಗ್ರೆಯಲ್ಲಿರುವ ಡೆಲ್ಟಾ ಬೀಚ್ ವಿಶ್ವ ಪ್ರಸಿದ್ಧ. ಯೂಟ್ಯೂಬ್ನಲ್ಲಿ ಈ ಬೀಚ್ನ ವಿಡಿಯೋ ನೋಡಿದ್ರೆ ಭೂಲೋಕದ ಸ್ವರ್ಗದಂತೆ ಕಾಣಿಸುತ್ತೆ. ಇಲ್ಲಿ ಮೋಜು ಮಾಡಬೇಕು ಅಂತ ಬಂದ ಮೈಸೂರಿನ ಬಿಪಿಒ ಕಾಲ್ ಸೆಂಟರ್ 28 ಮಂದಿ ಪ್ರವಾಸಿಗರ ತಂಡ ಇದೀಗ ಕಣ್ಣೀರಿಡುತ್ತಾ ವಾಪಸ್ಸಾಗುವಂತಾಗಿದೆ. ಮಲ್ಪೆಯ ಡೆಲ್ಟಾ ಬೀಚ್ ಸಮೀಪ 2 ಪ್ರವಾಸಿ ಬೋಟುಗಳಲ್ಲಿ 28 ಮಂದಿ ಕಡಲಿಗೆ ಇಳಿದಿದ್ರು. ಎಲ್ಲಾ ಪ್ರವಾಸಿಗರಿಗೂ ಭದ್ರತೆಯ ದೃಷ್ಟಿಯಿಂದ ಲೈಫ್ ಜಾಕೆಟ್ ನೀಡಲಾಗಿತ್ತು. ಈ ಪೈಕಿ ಹಲವರು ಲೈಫ್ ಜಾಕೆಟ್ ಧರಿಸಿದ್ರೆ, ಇನ್ನು ಕೆಲವರು ನೆಗ್ಲೆಕ್ಟ್ ಮಾಡಿ ಹಾಗೆಯೇ ಬೋಟ್ ಹತ್ತುತ್ತಾ ಇದ್ರಂತೆ. ಕಡಲಿನಲ್ಲಿ ಬೋಟ್ ಸಾಗ್ತಾ ಇದ್ದಂತೆ ಕೆಲ ಪ್ರವಾಸಿಗರ ಹುಚ್ಚಾಟ ಜೋರಾಗಿತ್ತು. ಕುಣಿಯೋದಕ್ಕೆ ಪ್ರಾರಂಭಿಸಿದ್ರು. ಇದರಿಂದ ನಿಯಂತ್ರಣ ತಪ್ಪಿದ ಬೋಟ್ ಮಗುಚಿ ಬಿದ್ದಿದೆ. ಬೋಟ್ ದಬಾಕೊಳ್ತಾ ಇದ್ದಂತೆ ತಕ್ಷಣ ಅಲರ್ಟ್ ಆದ ಸ್ಥಳೀಯರು ಇನ್ನೊಂದು ಬೋಟಿನ ಮೂಲಕ ಸ್ಥಳಕ್ಕೆ ತೆರಳಿ ನೀರಿನಲ್ಲಿ ಮುಳುಗಿದವರನ್ನ ಮೇಲಕ್ಕೆತ್ತಿದ್ದಾರೆ. ಹಲವು ಮಂದಿ ಲೈಫ್ ಜಾಕೆಟ್ ಧರಿಸಿದ್ದರಿಂದ ಸುಲಭವಾಗಿ ಮತ್ತೊಂದು ಬೋಟ್ಗೆ ಶಿಫ್ಟ್ ಮಾಡಲಾಯಿತು. ನೀರಿಗೆ ಬಿದ್ದ 14 ಮಂದಿಯ ಪೈಕಿ 4 ಗಂಭೀರ ಸ್ಥಿತಿಯಾಗಿದ್ದು, ಈ ಪೈಕಿ 22 ವರ್ಷದ ಶಂಕರಪ್ಪ, 23 ವರ್ಷದ ಸಿಂಧು ಆಸ್ಪತ್ರೆ ಸಾಗಿಸುವ ಮುನ್ನವೇ ಕೊನೆಯುಸಿರನ್ನ ಎಳೆದಿದ್ದಾರೆ. ಚಿಂತಾಜನಕ ಸ್ಥಿತಿಯಲ್ಲಿರುವ ಧರ್ಮರಾಜ್ ದಿಶಾಗೆ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ದುರಂತಕ್ಕೆ ಏನು ಕಾರಣ ಇಲ್ಲ. ಈ ಟೂರಿಸ್ಟ್ನವರು ಬಂದಿದ್ರಲ್ಲ ಅವರ ನಿಯಂತ್ರಣ ಇರಲಿಲ್ಲ ಅವರಿಗೆ. ಅವನಂದ್ರೆ ಅವರು ಒಬ್ಬರ ಮೇಲೆ ಒಬ್ಬರು ಬಿತ್ಕೊಂಡು, ಈಗ ನಾವು ಗಾಡಿ